ಓಕೆ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ಮೊಬೈಲ್ನಲ್ಲೇ ಹೇಗೆ SSP ಸ್ಕಾಲರ್ಶಿಪ್ ಚೆಕ್ ಮಾಡೋದು ಮತ್ತು ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಗೂಗಲ್ಗೆ ಹೋಗಿ SSP ಅಂತ ಸರ್ಚ್ ಮಾಡಿದ್ರೆ ಮೊದಲು ಬರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಅಂತ ಇರುತ್ತೆ. ಅಲ್ಲೋಗಿ ಯೂಸರ್ ID ಪಾಸ್ವರ್ಡ್ ಹಾಕ್ಬಿಟ್ಟು ಕ್ಯಾಪ್ಚಾ ಹಾಕಿ ಲಾಗಿನ್ ಆದರೆ ನಿಮ್ಮ ಪ್ರೊಫೈಲ್ ಬರ್ತದೆ. ಹಾಗೆಯೇ ಇನ್ನೊಂದು ವಿಷಯ ಏನಂದರೆ, ನಿಮ್ಗೇನಾದ್ರು ನಿಮ್ಮ ಪಾಸ್ವರ್ಡ್ ಮರ್ತೋಗಿತ್ತು ಅಂದರೆ ಪಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ತದೆ, ಅಥವಾ ನಿಮ್ಮ ನೇಮ್ ಜೊತೆಗೆ @123 ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರೆ. ಹಾಗೇನಾದ್ರು ಪಾಸ್ವರ್ಡ್ ಗೊತ್ತಾಗಲಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಹಾಗೆಯೇ ಇನ್ನೊಂದು ವಿಷಯ ಏನಂದರೆ, ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು ಅಂತ. ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತದೆ. ಅಪ್ಲೈ ಅಂತ ಇರೋ ಜಾಗದಲ್ಲಿ ಯೆಲ್ಲೋ ಕಲರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಡೀಟೇಲ್ನ ಫಿಲ್ಅಪ್ ಮಾಡಿ ಸ್ಕಾಲರ್ಶಿಪ್ ಹಾಕ್ಬೋದು. ಹಾಗೆಯೇ ನಿಮ್ಮ ಸ್ಟೇಟಸ್ ಚೆಕ್ ಮಾಡಬೇಕು ಅಂದರೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಇಯರ್ ಬೇಕು ಆ ಇಯರ್ನ ನೀವು ನಿಮ್ಮ ಸ್ಟೇಟಸ್ನ ನೋಡ್ಬೋದು. ನಿಮಗೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸಲ್ಲಿ ನಿಮಗೆ ಯಾವ ವರ್ಷದ್ದು ಬೇಕು ಆ ವರ್ಷದ್ದು, ಯಾವ ವರ್ಷದಲ್ಲಿ ಎಷ್ಟೆಷ್ಟು ದುಡ್ಡು ಬಂದಿದೆ ಅನ್ನೋದು ಪ್ರತಿ ವರ್ಷದ್ದು ಕೂಡ ಅಲ್ಲೇ ಡೀಟೇಲ್ಸ್ ಸಿಗ್ತದೆ. ಈ ಸದ್ಯಕ್ಕೆ ಸರ್ವರ್ ಬ್ಯುಸಿ ಇರೋದ್ರಿಂದ ಇದು ಓಪನ್ ಆಗ್ತಿಲ್ಲ. ಓಪನ್ ಆದಾಗ ತೋರಿಸ್ಕೊಡ್ತೀನಿ. ಹಾಗೆಯೇ ಪ್ರೊಫೈಲ್ ಮೇಲೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಚೇಂಜ್ ಪಾಸ್ವರ್ಡ್, ಅಪ್ಡೇಟ್ ಮೊಬೈಲ್ ನಂಬರ್, ಅಪ್ಡೇಟ್ ಸ್ಟೂಡೆಂಟ್ ಜೆಂಡರ್, ಚೇಂಜ್ ಆಧಾರ್ ನೇಮ್ ಎಲ್ಲನೂ ಕೂಡ ಅಲ್ಲೇ ಚೇಂಜ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.